ಅವರೆಲ್ಲ ದಿನ ಕೂಲಿ ನಂಬಿ ಬದುಕೋದು. ಆದರೆ ಅವರ ಬದುಕು ಇಂದು ದುಸ್ತರವಾಗಿದೆ. ಜೀವನಕ್ಕೆ ಆಧಾರವಾಗಿದ್ದ ಸ್ಪಂಜುಗಳು ಹೊತ್ತಿ ಉರಿದು ಸಾಕಷ್ಟು ನಷ್ಟವಾಗಿದೆ. ಅಷ್ಟಕ್ಕೂ ಈ ಘಟನೆಯಾಗಿದ್ದು ಎಲ್ಲಿ, ಏನೆಲ್ಲ ಸುಟ್ಟು ಕರಕಲಾಗಿದೆ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಬೆಂಕಿ ಅವಘಡ, ವಾಹನಗಳು ಸುಟ್ಟು ಕರಕಲು. ವೈಯಕ್ತಿಕ ದ್ವೇಷಕ್ಕೆ ಬೆಂಕಿ ಹಚ್ಚಿದ್ರ ಅಥವಾ ಆಕಸ್ಮಿಕಾನ? ಮುಗಿಲೆತ್ತರಕ್ಕೆ ಹಬ್ಬಿರುವ ಬೆಂಕಿ, ಸುಟ್ಟು ಕರಕಲಾಗಿರೋ ಬೈಕ್, ಟಾಟಾ ಏಸ್ ಗಾಡಿ. ಮತ್ತೊಂದು ಕಡೆ ಮನೆ ಮುಂದೆ ಸುಟ್ಟಿರುವ ಸ್ಪಾಂಜ್ಗಳು. ಇನ್ನೊಂದು ಕಡೆ ಏನ್ ಮಾಡಬೇಕು ಅಂತ ದಿಕ್ಕು ತೋಚದೆ ನಿಂತ ಜನರು. ಇದು ನಂದಿನಿ ಲೇಔಟ್ನ ಲಕ್ಷ್ಮೀ ದೇವನಗರದ ಹವಾಡಿಗರ ಕಾಲನಿಯಲ್ಲಿ ಕಂಡುಬಂದ ದೃಶ್ಯಗಳು. ತಡರಾತ್ರಿ ಸರಿಸುಮಾರು 2 ಗಂಟೆ ವೇಳೆಗೆ ಎಲ್ಲರೂ ಕೂಡ ಗಾಢ ನಿದ್ರೆಯಲ್ಲಿದ್ರು. ಆದರೆ ಏಕಾಏಕಿ ಹೊತ್ತಿ ಉರಿದ ಬೆಂಕಿ ಕೂಲಿನಗರದ ನಿವಾಸಿಗಳ ನಿದ್ದೆಯನ್ನ ಹಾಳು ಮಾಡಿ ಬದುಕನ್ನ ಬೀದಿಗೆ ತಂದಿದೆ. ಲಗ್ಗೆರೆ ಬಳಿಯ ಲಕ್ಷ್ಮೀದೇವಿ ನಗರದ ಹವಾಡಿಗ ಕಾಲೋನಿಯ ನಿವಾಸಿಗಳು ಸ್ಪಾಂಜ್ಗಳನ್ನ ಮಾರಿ ಜೀವನ ಸಾಗಿಸೋರು. ಹೀಗಾಗಿ ತಮ್ಮ ಮನೆಗಳ ಮೇಲೆ ಸ್ಪಾಂಜ್ಗಳ ಮೂಟೆಯನ್ನ ಇರಿಸಿದ್ರು. ಆದರೆ ತಡರಾತ್ರಿ ಏಕಾಏಕಿ ಸ್ಪಾಂಜ್ ಹೊತ್ತಿ ಉರಿದಿದೆ. ಸ್ಪಾಂಜ್ ಹೊತ್ತಿದ ಪರಿಣಾಮ ಬೆಂಕಿ ಮುಗಿಲೆತ್ತರಕ್ಕೆ ಹಬ್ಬಿದೆ. ಅಲ್ಲಿದ್ದ ಸುಮಾರು 10 ರಿಂದ 15 ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಮನೆ ಮುಂದೆ ನಿಲ್ಲಿಸಿದ್ದ 10ಕ್ಕೂ ಹೆಚ್ಚು ಬೈಕ್ ಹಾಗೂ 2 ಗೂಡ್ಸ್ ಆಟೋ ಸುಟ್ಟು ಹೋಗಿದೆ. ಅದೃಷ್ಟವಶಾತ್ ಅವಘಡದಲ್ಲಿ ಯಾರಿಗೂ ಯಾವುದೇ ತೊಂದರೆಯಾಗಿಲ್ಲ. ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಬೆಂಕಿ ನಂದಿಸಿದ್ದಾರೆ. ರಾತ್ರಿ 2:30 ಗಂಟೆ ನಾವು ಮನ್ಕೊಂಡಿದ್ವಿ. ನಾವು ನಮ್ಮ ಮಿಸಸ್ ನಮ್ಮ ಮಕ್ಕಳು ಫುಲ್ ಆಲ್ರೆಡಿ ಎಲ್ಲ ಬೆಂಕಿ ಬಿದ್ದುಬಿಟ್ಟಿದೆ ಮೇಲೆ. ಇಲ್ಲೆಲ್ಲ ಗಾಡಿ ಎಲ್ಲರದು ಕೆಲಸ ಮಾಡೋರು ಎಲ್ಲರೂ ಫುಲ್ ಬೆಂಕಿ ಬಿದ್ದಿದೆ. ಯಾರಿಗಂತಾನೆ ಗೊತ್ತಿಲ್ಲ. ನಮಗೊಂದು 5 ನಿಮಿಷ ಎಬ್ಬರಿರಲಿಲ್ಲ ಅಂದರೆ ನಾವು ಎಲ್ಲ 3 ಮನೆಯವರು ಜಲಸಮಾಧಿ ಸುಟ್ಟೋಗ್ತಿದ್ವಿ. 1, 2, 3 ಮನೆಯವರು ಯಾರು ಹಾಕಿದ್ದಾರೆ ಅಂತಲೇ ಗೊತ್ತಿಲ್ಲ. ಏನು ಆಗಿದೆ ಅಂದರೆ ಗೊತ್ತಾಗ್ತಾ ಇಲ್ಲ. 2:30 ಗಂಟೆ ಮಕ್ಕಳು ಮರಿ ಎಲ್ಲ ಕರ್ಕೊಂಡು ಹಿಂಗೆ ಓಡೋಕ್ಕೂ ಆಗ್ತಾ ಇಲ್ಲ. ಮೇಲೆ ನಮ್ಮದು 2-3 ನಮ್ಮ ಹುಡುಗ ಎಲ್ಲ ಹತ್ತಿ ಒಬ್ಬೊಬ್ಬರನ್ನ ಎಳ್ದು ಆಚೆ ಬಿಟ್ರು. ಅಷ್ಟೊತ್ತಿಗೆ ಹಿಂಗಿಂದ ಉರ್ಕೊಂಡು ಬಂದ್ಬಿಡ್ತು. ನಮ್ಮ ಮನೇಲಿ ಇಲ್ಲಿ ಇಬ್ರು, ಅಲ್ಲೊಂದು 4 ಜನ, 5 ಜನ ಅಲ್ಲಿ. ಮತ್ತೆ ಇವ್ರದೆಲ್ಲ ಎಲ್ಲ ಫ್ಯಾಮಿಲಿನೇ. ಏನು ಅದೆಲ್ಲ ಗೊತ್ತಿಲ್ಲ ಸರ್, ಯಾರು ಅಂಟ್ಸವ್ರೆ ಅಂತಾನು ಗೊತ್ತಿಲ್ಲ. ಏಕಾಏಕಿ ಬೆಂಕಿ ಅವಘಡಕ್ಕೆ ಕಾರಣ ನಿಗೂಢವಾಗಿದೆ. ಯಾರಾದರೂ ದ್ವೇಷದಿಂದ ಬೆಂಕಿ ಹಚ್ಚಿದ್ರ ಅಥವಾ ಆಕಸ್ಮಿಕಾನ ಅನ್ನೋ ಬಗ್ಗೆ ತನಿಖೆಯಾಗ್ತಿದೆ. ಆದರೆ ಜೀವನದ ಆಧಾರವಾಗಿದ್ದ ಸ್ಪಾಂಜ್ಗಳು ಹೊತ್ತಿ ಉರಿದದ್ದು ಮುಂದೆ ಜೀವನ ಹೇಗೆ ಅನ್ನೋ ರೀತಿಯಲ್ಲಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಸ್ಥಳೀಯ ಶಾಸಕ ಮುನಿರತ್ನ, ಜಿಬಿ ಅಧಿಕಾರಿಗಳು ಕೂಡಲೇ ನಷ್ಟಕ್ಕೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಇದು ನಮ್ಮ ಲಕ್ಷ್ಮೀದೇವನಗರದಲ್ಲಿ ನಿನ್ನೆ ರಾತ್ರಿ ಈ ಬಡವರು ಕೂಲಿ ಕಾರ್ಮಿಕರು ಈ ಸ್ಪಾಂಜ್ಗಳನ್ನ ಮಾರಾಟ ಮಾಡ್ತಾರೆ. ತುಂಬ ಬಡವರು, ಅವ್ರಿಗೆಲ್ಲೂ ಜಾಗ ಇಲ್ಲ. ಅವ್ರು ಏನು ಮಾಡ್ತಾರೆ, ಈ ಮನೆ ಮೇಲೆ ಜೋಡಿಸಿಟ್ಕೊಂಡಿರ್ತಾರೆ. ಅವರವರು ಜೋಡಿಸಿಟ್ಕೊಂಡಿರ್ತಾರೆ. ಆ ಜೋಡಿಸಿಟ್ಕೊಂಡಿರೋದು ರಾತ್ರಿ ಬೆಂಕಿ ಬಿದ್ದಿದೆ. ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಆದರೆ ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಇದನ್ನು ಎನ್ಕ್ವೈರಿ ಮಾಡೋಕ್ಕೆ ಹೇಳಿದ್ದೆ. ಏನಾದ್ರು ಆಕಸ್ಮಿಕವಾಗಿದ್ದರೆ ಓಕೆ, ಯಾರಾದರೂ ಉದ್ದೇಶಪೂರ್ವಕವಾಗಿ ಮಾಡಿದರೆ ಅದನ್ನು ಒಂದು CC ಕ್ಯಾಮ್ರಾ ಫುಟೇಜ್ಗಳೆಲ್ಲ ತೆಗೆಯಕ್ಕೆ ಹೇಳಿ. ಈಗ ಅಲ್ಲೋಗಿದೆ, ನಾನು ಸ್ಥಳ ಪರಿಶೀಲನೆಯೂ ಮಾಡಿದೆ. ಅವ್ರಿಗಾಗಿರೋ ಲಾಸಿಗೆ ಸಂಬಂಧಪಟ್ಟಂತೆ ನಮ್ಮ GBA ವೆಸ್ಟಿಗೆ ಬರುತ್ತಿದ್ದು, ಆ ವೆಸ್ಟ್ ಕಮಿಷನರ್ಗೂ ಮಾತಾಡಿದ್ದೀನಿ, ಮತ್ತು ಅಲ್ಲಿನ ಜಾಯಿಂಟ್ ಕಮಿಷನರ್ಗೂ ಮಾತಾಡಿದ್ದೀನಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಮಾತಾಡಿದ್ದೀನಿ. ಈಗ ಒಂದು ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ. ಅವ್ರಿಗೇನು ಪರಿಹಾರ ಕೊಡಬೇಕು ಅದು ಕೊಡೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಒಟ್ನಲ್ಲಿ ಬದುಕಿಗೆ ಆಧಾರವಾಗಿದ್ದ ಸ್ಪಾಂಜ್ಗಳು ಹಾಗೂ ಅದನ್ನ ಮಾರಲು ಬಳಸ್ತಾ ಇದ್ದ ಬೈಕ್ಗಳು ಸುಟ್ಟು ಕರಕಲಾಗಿ ಕಂಗಾಲಾಗಿದ್ದಾರೆ. ಪರಿಹಾರದ ನಿರೀಕ್ಷೆಯಲ್ಲಿದ್ದಾರೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.